ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ಊರ ಕೊನೆಯಲ್ಲೊಂದು ಅರಳಿ ಮರ ಇರುವುದು ವಾಡಿಕೆ. ಶುದ್ಧ ಗಾಳಿ, ಬಿಸಿಲಿಗೆ ನೆರಳು ಸೇರಿದಂತೆ ಅನೇಕ ಆರೋಗ್ಯಕರ ಉಪಯೋಗಗಳನ್ನು ಹೊಂದಿರುವ ಈ ಅರಳಿ ಮರವನ್ನು ಅಶ್ವತ್ಥ ಮರ ಎಂದು ಕರೆಯುತ್ತಾರೆ. ಹಿಂದೂಗಳ ಪಾಲಿಗೆ ಇದೊಂದು ಪವಿತ್ರ ವೃಕ್ಷ. ಅರಳಿ ಮರದ ಎಲ್ಲ ಭಾಗಗಳು ಕೂಡ ಒಂದೊಂದು ಆರೋಗ್ಯ ಗುಣಗಳನ್ನು ಹೊಂದಿದೆ. ಅರಳಿ ಮರದ ಎಲೆ, ತೊಗಟೆಯನ್ನು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಬಳಸಲಾಗುತ್ತದೆ. ಹಾಗಾದರೆ ಯಾವೆಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಅರಳಿ ಮರ ಉಪಯುಕ್ತವಾಗಿದೆ? ಹಾಗಾಗಿ ಅರಳಿ ಮರದಿಂದ ನಾವೆಷ್ಟು ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಅರಳಿ ಮರದಿಂದ ನಮ್ಮ ಆರೋಗ್ಯ ಯಾವ ರೀತಿ ಹೆಚ್ಚಿಸಿಕೊಳ್ಳೋದು ಅನ್ನೋದನ್ನು ಈಗ ನಾವು ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಅಸ್ತಮಾ ಸಮಸ್ಯೆ ಹೆಚ್ಚು ಜನರಲ್ಲಿ ಕಾಣಿಸಿಕೊಳ್ಳುತ್ತಿದೆ. ಅದಕ್ಕೆ ಪರಿಹಾರ ಹಾಗೂ ಉಸಿರಾಟದ ಸಮಸ್ಯೆಗಳಿಗೂ ಇದು ಪರಿಹಾರವನ್ನು ನೀಡುತ್ತದೆ. ಅರಳಿ ಮರದ ತೊಗಟೆಯನ್ನು ತಂದು ಒಣಗಿಸಿ ಅದರ ಒಳಗಿನ ಭಾಗವನ್ನು ಪುಡಿ ಮಾಡಿ ನೀರಿನೊಂದಿಗೆ ಸೇವಿಸಬೇಕು. ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಅಷ್ಟೇ ಅಲ್ಲದೆ ಅರಳಿ ಮರದ ಎಲೆಗಳನ್ನು ಹಾಲಿನಲ್ಲಿ ಕುದಿಸಿ ಕುಡಿಯಬಹುದು. ಇದರಿಂದ ಅಸ್ತಮಾ ಸಮಸ್ಯೆ ನಿವಾರಣೆಯಾಗುತ್ತದೆ. ಎಲೆಗಳ ಚಿಗುರನ್ನು ಜಗಿಯುವುದರಿಂದ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತದೆ. ಅರಳಿ ಮರದ ಎಲೆಗಳಿಂದ ಕಷಾಯ ಮಾಡಿಕೊಂಡು ಕುಡಿದರೆ ಸಿಕ್ಕಾಪಟ್ಟೆ ಆರೋಗ್ಯ ಪ್ರಯೋಜನಗಳು ಸಿಗುತ್ತದೆ. ಕೆಲವರಿಗೆ ಕಷಾಯ ಯಾವ ರೀತಿ ಮಾಡೋದು ಅಂತ ಗೊತ್ತು, ಆದರೆ ಗೊತ್ತಿಲ್ಲದೆ ಇರೋರಿಗೋಸ್ಕರ ಯಾವ ರೀತಿ ಕಷಾಯ ಮಾಡೋದು ಅಂತ ಹೇಳಿಕೊಡ್ತೀನಿ. ಈ ಕಷಾಯ ಮಾಡೋಕೆ ನಮಗೆ ಬೇಕಾಗಿರೋದು ಎರಡು ಅರಳಿ ಎಲೆಗಳು, 1 ಲೋಟ ನೀರು, ನಿಮಗೆ ಬೇಕಾದರೆ ಸ್ವಲ್ಪ ಜೇನುತುಪ್ಪ, ಇಲ್ಲ ಅಂದರೆ ಪರವಾಗಿಲ್ಲ. ಇನ್ನು ಕಷಾಯ ಮಾಡೋದು ಹೇಗೆ ಅಂದರೆ, ಮೊದಲು ಆ 2 ಅರಳಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಪಕ್ಕಕ್ಕಿಡಿ. ಸ್ಟವ್ ಮೇಲೆ 1 ಲೋಟ ನೀರನ್ನು ಕುದಿಯೋಕೆ ಇಟ್ಟು ಅದರಲ್ಲಿ ಈ ಎಲೆಗಳನ್ನು ಚಿಕ್ಕ ಚಿಕ್ಕ ಚೂರುಗಳಾಗಿ ಕತ್ತರಿಸಿ ಹಾಕಿ 10 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಕುದಿಯೋಕೆ ಬಿಡಬೇಕು. 10 ನಿಮಿಷದ ನಂತರ ಸ್ಟವ್ ಆಫ್ ಮಾಡಿ ನೀರು ಬೆಚ್ಚಗೆ ಆಗುವವರೆಗೂ ಹಾಗೆ ಬಿಟ್ಟು ಅದರ ನಂತರ ಫಿಲ್ಟರ್ ಮಾಡಿಕೊಂಡು ನಿಮಗೆ ಬೇಕಾದರೆ ಜೇನುತುಪ್ಪ ಬೆರೆಸಿಕೊಳ್ಳಿ. ಬೇಡ ಅಂದರೆ ಇದನ್ನು ಒಳ್ಳೆಯದು, ಆದರೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಮಾತ್ರನೇ ಕುಡಿಯಬೇಕು. ಯಾವ ಕಷಾಯ ಆದರೂ ಕೂಡ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಂಡೋಗ ಮಾತ್ರನೇ ಅದರ ಪ್ರಯೋಜನ ನಮಗೆ ಜಾಸ್ತಿ ಆಗೋದು. ಈಗ ನಾವು ಕಷಾಯ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡಾಯ್ತು. ಇನ್ನು ಇದರಿಂದ ನಮಗೆ ಸಿಗುವಂಥ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ಈ ಕಷಾಯ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು, ಆಂಟಿಬಾಡೀಸ್ ಹಾಗೂ ಕೆಲವು ಆರ್ಗನ್ಸ್ ಸ್ಟ್ರಾಂಗ್ ಆಗಿ ಇವೆಲ್ಲ ಒಟ್ಟಿಗೆ ಸೇರಿಕೊಂಡು ವೈರಸ್ ಜೊತೆ ಹೋರಾಡಿ ನಮ್ಮ ದೇಹವನ್ನು ಕಾಪಾಡುತ್ತದೆ. ಹಾಗೆ ಈ ಕಷಾಯ ಆಗಾಗ ಕುಡಿಯೋದ್ರಿಂದ ರಕ್ತ ಶುದ್ಧಿಯಾಗುತ್ತದೆ. ಯಾವುದಾದರೂ ರಕ್ತದಲ್ಲಿ ದೋಷಗಳಿದ್ರೆ ಹೊರಟು ಹೋಗುತ್ತದೆ. ಈ ಕಷಾಯ ಕುಡಿದ್ರೆ ಜ್ವರ, ಕೆಮ್ಮು, ಕಫ, ನೆಗಡಿ ಕಡಿಮೆಯಾಗುತ್ತದೆ. ಜೋರಾದ ಹೃದಯ ಬಡಿತ ಮತ್ತು ಆಯಾಸ ಕಡಿಮೆಯಾಗುತ್ತದೆ. ಇನ್ನು ಈ ಕಷಾಯ ಕುಡಿಯುವುದರಿಂದ ಮೈಯಲ್ಲಿರುವಂತಹ ಹೆಚ್ಚಿನ ಉಷ್ಣಾಂಶ ಕಡಿಮೆಯಾಗುತ್ತದೆ. ಉರಿಮೂತ್ರ ಕಡಿಮೆಯಾಗುತ್ತದೆ. ಥೈರಾಯ್ಡ್, PCOD ಮತ್ತು ಹಾರ್ಮೋನ್ ಸಮಸ್ಯೆಗಳಿದ್ರೆ ಪೂರ್ತಿ ಪರಿಹಾರ ಆಗದಿದ್ರೂ ಕೂಡ ಕಡಿಮೆಯಂತೂ ಆಗುತ್ತದೆ. ಹಾರ್ಮೋನ್ಸ್ ಅಂದರೆ ಮಹಿಳೆಯರಲ್ಲಿ ಹಾರ್ಮೋನ್ ಕಡಿಮೆ ಇದ್ದರೆ ಸಂತಾನ ಸಮಸ್ಯೆ ಬರುತ್ತದೆ. ಸಂತಾನ ಸಮಸ್ಯೆ ಇರೋ ಮಹಿಳೆಯರು ಅದರಲ್ಲೂ ಬ್ಲಡ್ ಟೆಸ್ಟ್ ಮಾಡಿಸಿದಾಗ AMH ವ್ಯಾಲ್ಯೂ ಕಡಿಮೆ ಇದೆ ಅಂತ ಗೊತ್ತಾದರೆ ನೀವು ಪದೇ ಪದೇ ಈ ಕಷಾಯ ಕುಡಿತಾ ಇದ್ದರೆ ನಿಮ್ಮ AMH ವ್ಯಾಲ್ಯೂ ಹೆಚ್ಚಾಗಿ ಸಂತಾನ ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಕಷಾಯವನ್ನು ಕಾಫಿ ಅಥವಾ ಟೀಗೆ ಬದಲಾಗಿ ಪ್ರತಿದಿನ ಬೆಳಿಗ್ಗೆ 6 ತಿಂಗಳ ಕಾಲ ಕುಡಿದರೆ ಮಹಿಳೆಯರಲ್ಲಿ ಗರ್ಭದೋಷಗಳು ಇದ್ದರೆ ಹೊರಟು ಹೋಗುತ್ತೆ. ಹಾಗೆ ಬ್ಲಡ್ ಶುಗರ್ ಕಂಟ್ರೋಲ್ಗೆ ಬಂದು ಡಯಾಬಿಟಿಸ್ ಪೇಷಂಟ್ಗೆ ತುಂಬಾ ಸಹಾಯ ಮಾಡುತ್ತದೆ. ಆದರೆ ಶುಗರ್ ಪೇಷಂಟ್ಸ್ ಮಾತ್ರ ಈ ಕಷಾಯದಲ್ಲಿ ಜೇನುತುಪ್ಪ ಬಳಸಬಾರದು. ಶುಗರ್ ಇಲ್ಲದೆ ಇರೋರು ಕೂಡ ಇದನ್ನು ಕುಡಿಯೋದ್ರಿಂದ ಶುಗರ್ ಬರುವುದಿಲ್ಲ. ಈ ಕಷಾಯ ಕುಡಿಯೋದ್ರಿಂದ ಕೀಲು ನೋವು, ವಾತ ಹಾಗೂ ಊತ ಕಡಿಮೆಯಾಗುತ್ತದೆ. ಈ ಕಷಾಯ ಕುಡಿಯೋದ್ರಿಂದ ಮೆದುಳಿನ ನರಗಳಲ್ಲಿ ಶಕ್ತಿ ಬೆಳೆದು ಚುರುಕಾಗುತ್ತೆ. ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಹೊಟ್ಟೆಯಲ್ಲಿರುವಂತಹ ಜಂತುಹುಳ ಮುಂತಾದ ಕೆಟ್ಟ ಕ್ರಿಮಿಗಳು, ಬ್ಯಾಕ್ಟೀರಿಯಾಗಳು ಸತ್ತು ಹೋಗುತ್ತದೆ. ಜೊತೆಗೆ ಕರುಳು ಕೂಡ ಕ್ಲೀನ್ ಆಗುತ್ತೆ. ಇನ್ನು ಈ ಕಷಾಯ ಕುಡಿಯೋದ್ರಿಂದ ಹೊಟ್ಟೆ ಸುತ್ತಲೂ, ತೊಡೆಗಳಲ್ಲಿ ಹಾಗೂ ಹಿಂಬದಿಯಲ್ಲಿ ಬೆಳೆದಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ ಕರಗಿ ಹೋಗುತ್ತದೆ. ಮೊಣಕಾಲಿನ ನೋವಿಗೆ ಮೇನ್ ರೀಸನ್ ನಾವು ತೂಕ ಹೆಚ್ಚಾಗೋದು. ಆ ಭಾರ ಎಲ್ಲ ಕೂಡ ನಮ್ಮ ಕಾಲಿನ ಮೇಲೆ ಬಿದ್ದು ಕಾಲು ನೋವು ಶುರುವಾಗುತ್ತದೆ.
ಹಾಗಾಗಿ ಕಾಫಿ ಟೀ ಸ್ಟಾಪ್ ಮಾಡಿ ಅದರ ಬದಲಾಗಿ ಈ ಕಷಾಯ ಕುಡಿದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಹೋಗಿ ನಾವು ಕೂಡ ಸಣ್ಣ ಆಗ್ತೀವಿ. ಈ ಕಷಾಯ ಕುಡಿಯೋದ್ರಿಂದ ಶ್ವಾಸಕೋಶ ಕ್ಲೀನ್ ಆಗುತ್ತದೆ, ಮೂಳೆಗಳು ಸ್ಟ್ರಾಂಗ್ ಆಗುತ್ತವೆ. ಲಿವರ್ ಹಾಳಾಗೋಕೆ ಮೇನ್ ರೀಸನ್ ಆಲ್ಕೋಹಾಲ್ ಅಂಡ್ ಶುಗರ್. ನಾವು ಈ ಎರಡೂ ಪದಾರ್ಥಗಳನ್ನು ಎಷ್ಟು ಹೆಚ್ಚು ಬಳಕೆ ಮಾಡ್ತೀವೋ ಅಷ್ಟು ನಮ್ಮ ಲಿವರ್ ಹಾಳಾಗುತ್ತದೆ. ಹಾಗಾಗಿ ಈ ಕಷಾಯ ಕುಡಿಯೋದ್ರಿಂದ ಲಿವರ್ ಆರೋಗ್ಯ ಕೂಡ ಹೆಚ್ಚಾಗುತ್ತದೆ, ಲಿವರ್ ಕ್ಲೀನ್ ಆಗುತ್ತದೆ. ಇನ್ನು ಈ ಕಷಾಯ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಕ್ಯಾನ್ಸರ್ ಕಣಗಳು ನಾಶವಾಗಿ ಭವಿಷ್ಯತ್ತಿನಲ್ಲಿ ಕ್ಯಾನ್ಸರ್ ಬರದಂತೆ ಇರುತ್ತದೆ. ಕೆಲವರಿಗೆ ಮೈಯಲ್ಲಿ ಕೈಕಾಲು ನೋವು ಹೆಚ್ಚಾಗಿ ಜೋಮು ಹಿಡಿಯುತ್ತವಲ್ಲ, ಇದಕ್ಕೆ ಕಾರಣ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರೋದು. ಕೆಲವರಿಗೆ ತಲೆಯಲ್ಲೂ ಕೂಡ ಜೋಮು ಹಿಡಿಯುತ್ತದೆ, ಅದು ತುಂಬಾ ಡೇಂಜರ್. ಈ ಕಷಾಯ ಕುಡಿಯೋದ್ರಿಂದ ನಮ್ಮ ಮೈಯಲ್ಲಿ ಅಡಿಯಿಂದ ಮುಡಿಯವರೆಗೂ ರಕ್ತ ಸಂಚಾರ ಸಕ್ರಮವಾಗಿ ನಡೆಯುತ್ತದೆ. ಇತ್ತೀಚೆಗಿರುವಂತಹ ಆಹಾರ ಪದ್ಧತಿಯಾಗಿರಬಹುದು, ವ್ಯಾಯಾಮ ಇಲ್ಲದೆ ಇರುವಂತಹ ಜೀವನ, ಸಮಯಕ್ಕೆ ಸರಿಯಾದ ಊಟ, ನಿದ್ದೆ ಇಲ್ಲದೆ ಎಲ್ಲರ ಆರೋಗ್ಯ ಕೂಡ ಅಷ್ಟರ ಮಟ್ಟಿಗಿದೆ. ಇನ್ನು ಹೆಚ್ಚಾಗಿ ಬೈಕ್ ಓಡಿಸುವಂಥ ಪುರುಷರು, ಟೈಟಾಗಿ ಪ್ಯಾಂಟ್ ಹಾಕಿಕೊಳ್ಳೋರು ಅಥವಾ ತೊಡೆ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡುವಂತಹ ಪುರುಷರು, ಇವರಲ್ಲಿ ವೀರ್ಯ ಕಣಗಳ ಲೋಪ ಶುರುವಾಗುತ್ತದೆ. ಹಾಗಾಗಿ ಮಗುವಾಗೋ ಚಾನ್ಸ್ ಅನ್ನೋದು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಕಷಾಯ ಕುಡಿಯೋದ್ರಿಂದ ಪುರುಷರ ವೀರ್ಯ ಕಣಗಳಲ್ಲಿ ಲೋಪ ಇದ್ದರೆ ಹೊರಟು ಹೋಗುತ್ತದೆ. ಇದಲ್ಲದೆ ಅರಳಿ ಎಲೆಗಳನ್ನು ಕಿತ್ತಾಗ ಹಾಲು ಸೋರುತ್ತದೆ. ಯಾರಾದರೂ ಮೂರ್ಛೆ ಹೋಗಿದ್ರೆ ಆ ಅರಳಿ ಎಲೆಯ ಹಾಲನ್ನು 3 ಡ್ರಾಪ್ನಷ್ಟು ಆ ಮೂರ್ಛೆ ಹೋದ ವ್ಯಕ್ತಿಯ ಮೂಗಲ್ಲಿ ಹಾಕಿದರೆ ಕೂಡಲೇ ಎದ್ದು ಕುಳಿತುಕೊಳ್ಳುತ್ತಾರೆ. ಮೂಗಲ್ಲಿ ಹಾಕೋಕೆ ಭಯ ಅನಿಸಿದ್ರೆ ಈ ಹಾಲಿನ ಜೊತೆಗೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಮೂರ್ಛೆ ಹೋದ ವ್ಯಕ್ತಿಯ ಹಣೆ ಮೇಲೆ ಹಚ್ಚಿ ಮಸಾಜ್ ಮಾಡಿದರೂ ಕೂಡ ಅವರು ಬೇಗನೆ ಚೇತರಿಸಿಕೊಳ್ತಾರೆ. ಈ ಕಷಾಯದಿಂದ ಮೈಮೇಲೆ ಎಲ್ಲಾದರೂ ಅಲರ್ಜಿಯಾಗಿದ್ದರೆ ಆ ಜಾಗವನ್ನು ತೊಳಿತಾ ಇದ್ದರೆ ಆ ಸಮಸ್ಯೆ ಕಡಿಮೆಯಾಗುತ್ತದೆ. ಪೂರ್ವದಲ್ಲಿ ಕುಷ್ಠರೋಗ ಬಂದಾಗ ಈ ಮರದ ಬೀಜಗಳನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಕೊಂಡು ಆ ಪುಡಿಯನ್ನು ಸ್ವಲ್ಪ ಜೇನುತುಪ್ಪ ಬೆರೆಸಿ ಅದನ್ನು ಅರಳಿ ಎಲೆ ಮೇಲಿಟ್ಟು ಕುಷ್ಠರೋಗ ಪೀಡಿತರಿಗೆ ತಿನ್ನಲು ಕೊಡ್ತಾ ಇದ್ರು. ಇದನ್ನು ಪ್ರತಿದಿನ 10 ಗ್ರಾಂನಷ್ಟು ಕೊಡ್ತಾ ಇದ್ರೆ ಕುಷ್ಠರೋಗ ಕಡಿಮೆಯಾಗುತ್ತದೆ. ಈ ಮರದ ಹಣ್ಣುಗಳನ್ನು ತಿಂತಾ ಇದ್ರೆ ಎದೆಯಲ್ಲಿ ಉರಿ ಇದ್ರೆ ಆ ಸಮಸ್ಯೆ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ಮಲಬದ್ಧತೆ ನಿವಾರಣೆಯಾಗುತ್ತದೆ, ಪ್ರಿಮೋಷನ್ ಆಗುತ್ತದೆ. ಅರಳಿ ಮರದ ಒಂದು ಚಿಗುರೆಲೆಯನ್ನು ಹಾಲಿನಲ್ಲಿ ಹಾಕಿ ಕುದಿಸಿ ಆ ಹಾಲನ್ನು ಕುಡಿಯುವುದರಿಂದ ಬುದ್ಧಿ ಚುರುಕಾಗುತ್ತದೆ. ಅರಳಿ ಮರದ ಕಡ್ಡಿಗಳಿಂದ ಹಲ್ಲುಜ್ಜಿದ್ರೆ ಹಲ್ಲುಗಳು ಶುದ್ಧಿಯಾಗುವುದರ ಜೊತೆಗೆ ಗಟ್ಟಿ ಕೂಡ ಆಗುತ್ತದೆ. ಅರಳಿ ಮರದ ಬೇರನ್ನು ಪುಡಿ ಮಾಡಿಟ್ಟುಕೊಂಡು ಅದರಿಂದ ಹಲ್ಲುಜ್ಜಿದ್ರೆ ಎಲ್ಲ ಸಮಸ್ಯೆಗಳು ಕೂಡ ಹೊರಟು ಹೋಗುತ್ತೆ. ಇನ್ನು ಈ ಬೇರನ್ನು ಉಪಯೋಗಿಸಿ ಕಷಾಯ ತಯಾರಿಸಿ ಅದನ್ನು ಕುಡಿದ್ರೆ ಬಾಯಿ ಹುಣ್ಣು ಕೂಡ ಹೊರಟೋಗುತ್ತೆ. ಚಿಕನ್ ಪಾಕ್ಸ್ ಅಂದರೆ ಅಮ್ಮ ಬಂದಾಗ ಕೂಡ ಈ ಕಷಾಯವನ್ನು ಕೊಡ್ತಾರೆ. ಆಸ್ತಮಾ ಸಮಸ್ಯೆ ಇರೋರು ಅರಳಿ ಮರದ ಕಾಯಿಗಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಅದರಲ್ಲಿ ಸ್ವಲ್ಪ ಜೇನು ಬೆರೆಸಿ ತಿಂತಾ ಇದ್ರೆ ಆಸ್ತಮಾ ಸಮಸ್ಯೆ ಕಡಿಮೆಯಾಗುತ್ತದೆ. ತುಂಬ ಹೊಟ್ಟೆ ನೋವಿದ್ರೆ ಒಣಗಿರುವಂಥ ಅರಳಿ ಎಲೆಗಳನ್ನು ಪುಡಿ ಮಾಡಿಕೊಂಡು ಪುಡಿಗೆ 1 ಲೋಟ ಹಾಲನ್ನು ಸೇರಿಸಿ ಕುಡಿದರೆ ಹೊಟ್ಟೆ ನೋವು ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ. ಕೆಲವರಿಗೆ ಯಾವಾಗಲೂ ಮೈಕೈ ನೋವು ಇದ್ದೇ ಇರುತ್ತದೆ. ಅಂಥವರು ಅರಳಿ ಎಲೆಗಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಸ್ಟೋರ್ ಮಾಡಿಟ್ಟುಕೊಳ್ಳಿ. ನಿಮಗೆ ಮೈಕೈ ನೋವು ಬಂದಾಗಲೆಲ್ಲ 5 ಗ್ರಾಂ ಪುಡಿಯನ್ನು 1 ಲೋಟ ಬೆಚ್ಚಗಿರುವಂಥ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿದರೆ ಮೈಕೈ ನೋವು ಹೊರಟು ಹೋಗುತ್ತೆ. ಫ್ಯೂಚರಲ್ಲಿ ಈ ನೋವು ನಿಧಾನವಾಗಿ ಕಡಿಮೆ ಆಗ್ತಾನೆ ಹೋಗುತ್ತೆ. ಇನ್ನು ಲಕ್ವ ಬಂದಿರೋರು ಮೊದಲನೇ ದಿನ 3 ಅರಳಿ ಎಲೆಗಳನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು 1 ಕಪ್ ಹಾಲು 1 ಕಪ್ ನೀರನ್ನು ಕುದಿಯೋಕೆ ಇಟ್ಟು ಅದರಲ್ಲಿ ಈ ಎಲೆಗಳನ್ನು ತುಂಡು ಮಾಡು ಹಾಕಿ 10 ನಿಮಿಷಗಳ ಕಾಲ ಕುದಿಸಿ ಆ ಮಿಶ್ರಣವನ್ನು ಕುಡಿಯಬೇಕು. 2ನೇ ದಿನ 6 ಎಲೆಗಳು, 3ನೇ ದಿನ 9 ಎಲೆಗಳು, ಈ ರೀತಿ ಪ್ರತಿದಿನ 3 ಎಲೆಗಳನ್ನು ಹೆಚ್ಚು ಮಾಡ್ತಾ ಹೋಗಬೇಕು. 30 ಎಲೆಗಳು ಬರೋವರೆಗೂ ಇದೇ ರೀತಿ ಮಾಡಬೇಕು. ಹಾಲು ನೀರು ಮಾತ್ರ ಸೇಮ್ 1 ಕಪ್ ಮಾತ್ರನೇ ಇರಬೇಕು. ಅದನ್ನು ಹೆಚ್ಚು ಕಡಿಮೆ ಮಾಡೋಕೆ ಹೋಗಬೇಡಿ. 30 ಎಲೆಗಳು ಆದಮೇಲೆ ನೆಕ್ಸ್ಟ್ ಡೇಯಿಂದ 3 ಎಲೆಗಳನ್ನು ಕಡಿಮೆ ಮಾಡ್ತಾ ಬರಬೇಕು. ಅಂದರೆ ಮತ್ತೆ ನೀವು ಮೊದಲನೇ ದಿನದ ಥರ 3 ಎಲೆಗಳಿಗೆ ಬರ್ತೀರಾ. ಈ ಕೋರ್ಸ್ ಪೂರ್ತಿಯಾದರೆ ಲಕ್ವ ಕೂಡ ಹೊರಟು ಹೋಗುತ್ತೆ ಅಂತ ಆಯುರ್ವೇದಿಕ ಗ್ರಂಥಗಳು ಸಹ ಹೇಳ್ತವೆ. ಇನ್ನು ಕಾಮಾಲೆ ಕಾಯಿಲೆ ಹೋಗೋಕೆ 3 ಅರಳಿ ಎಲೆಗಳ ರಸ ತೆಗೆದುಕೊಂಡು ಅದನ್ನು 1 ಲೋಟ ನೀರೊಳಗೆ ಹಾಕಿ ಅದರೊಳಗೆ ಸ್ವಲ್ಪ ಕಲ್ಲು ಸಕ್ಕರೆ ಬೆರೆಸಿಕೊಂಡು 5 ದಿನಗಳ ಕಾಲ ಪ್ರತಿದಿನ 2 ಹೊತ್ತು ಕುಡಿಯೋದ್ರಿಂದ ಕಾಮಾಲೆ ಗುಣವಾಗುತ್ತದೆ. ಮೂಗಲ್ಲಿ ರಕ್ತ ಸೋರ್ತಾ ಇದ್ದರೆ ಅರಳಿ ಎಲೆಗಳ ರಸನ 3 ಡ್ರಾಪ್ಸ್ ಮೂಗಲ್ಲಿ ಹಾಕೋದ್ರಿಂದ ರಕ್ತ ಇಮ್ಮಿಡಿಯೇಟ್ ಆಗಿ ನಿಂತು ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೊಂದು ಪ್ರಯೋಜನಗಳು ನಮಗೆ ಅರಳಿ ಎಲೆಗಳಿಂದ ಸಿಗುತ್ತೆ ಅಂತ.
ತುಂಬ ಜನ ನೀವು ಹೇಳುವಂಥ ಗಿಡಗಳು ಮರಗಳು ಈಸಿಯಾಗಿ ಸಿಗಲ್ಲ ಮೇಡಮ್ ಅಂತ ಕಮೆಂಟ್ ಮಾಡಿದ್ದಾರೆ. ಆದರೆ ಈ ಅರಳಿ ಮರ ಅನ್ನೋದು ಎಲ್ಲರಿಗೂ ಕೂಡ ಸಿಗುತ್ತೆ. ಹಾಗಾಗಿ ಆರಾಮಾಗಿ ಇದನ್ನು ನೀವು ಉಪಯೋಗಿಸಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ತುಳಸಿ ಪೂಜೆ ಬಗ್ಗೆ ತುಂಬ ಜನರಿಗೆ ತುಂಬ ಸಂದೇಹಗಳಿವೆ. ತುಳಸಿ ಪೂಜೆ ಯಾವ ರೀತಿ ಮಾಡಬೇಕು? ತುಳಸಿ ಕೂಡ ಒಂದು ಗಿಡ ತಾನೇ, ಅದನ್ನು ಯಾಕೆ ಪೂಜೆ ಮಾಡಬೇಕು? ತುಳಸಿ ಪೂಜೆ ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದಾ ಅಥವಾ ಅದಕ್ಕೆ ಅಂತ ಪ್ರತ್ಯೇಕವಾದ ಸಮಯ ಇರುತ್ತದೆ? ತುಳಸಿಯನ್ನು ತುಳಸಿ ದೇವತೆ ಎಂದು ಅಮ್ಮನವರ ರೂಪದಲ್ಲಿ ಪೂಜಿಸೋಕೆ ಕಾರಣ ಏನು? ಈ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ವೃಂದಾದೇವಿ ಅಂದರೆ ತುಳಸಿ ದೇವಿ, ವೃಂದಾವನ ಅಂದರೆ ತುಳಸಿವನ. ನಮಗೆ ಗೊತ್ತಿರುವಂತೆ ಶ್ರೀಕೃಷ್ಣ ಬೆಳೆದಿದ್ದು ವೃಂದಾವನದಲ್ಲಿ. ಅವರ ಬಾಲ್ಯ ಯೌವನ ಕೂಡ ಅಲ್ಲೇ ಆಗಿತ್ತು. ಶ್ರೀಕೃಷ್ಣ ವೃಂದಾವನದಲ್ಲಿ ತೋರಿಸಿದಂತಹ ಪ್ರತಿ ಲೀಲೆಗೂ ಪ್ರತ್ಯಕ್ಷ ಸಾಕ್ಷಿ ಬೃಂದಾದೇವಿ. ಶ್ರೀಕೃಷ್ಣನಿಗೆ ಯಾವ ಸಮಯಕ್ಕೆ ಏನು ಬೇಕು ಅದನ್ನು ಅರ್ಥ ಮಾಡಿಕೊಂಡು ಬೃಂದಾದೇವಿ ಅಂದರೆ ತುಳಸಿ ದೇವಿ ಅದನ್ನು ಅಲ್ಲಿ ಸೃಷ್ಟಿಸುತ್ತಿದ್ದಳು. ಶ್ರೀಕೃಷ್ಣನಿಗೆ ತಣ್ಣನೆಯ ಗಾಳಿ ಬೇಕು ಅಂದುಕೊಳ್ಳಿ, ಬೃಂದಾದೇವಿ ಕೊಡ್ತಾ ಇದ್ಲು. ಅದೇ ಒಂದು ಆಹ್ಲಾದಕರ ವಾತಾವರಣ ಬೇಕು ಅಂದ್ಕೊಳ್ಳಿ, ಆಕೆ ಅದನ್ನು ಸೃಷ್ಟಿ ಮಾಡ್ತಾ ಇದ್ಲು. ಈ ರೀತಿ ಬೃಂದಾದೇವಿ ಅಂದರೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತಿ. ಬರೀ ಕೃಷ್ಣನಿಗೆ ಮಾತ್ರವಲ್ಲದೆ ತುಳಸಿ ದೇವಿ ಅಂದರೆ ಎಲ್ಲ ದೇವಾನುದೇವತೆಗಳಿಗೂ ಕೂಡ ತುಂಬ ಪ್ರೀತಿ. ಆದ್ದರಿಂದಲೇ ದೇವರಿಗೆ ಸಮರ್ಪಿಸುವ ತೀರ್ಥವಾಗಲಿ ಅಥವಾ ನೈವೇದ್ಯವಾಗಲಿ ಎಲ್ಲದರಲ್ಲೂ ತುಳಸಿಯನ್ನು ಹಾಕಿ ಸಮರ್ಪಿಸಬೇಕು. ಇಲ್ಲದಿದ್ದರೆ ನೀವು ಇಡುವಂತಹ ತೀರ್ಥವಾಗಲಿ ಅಥವಾ ನೈವೇದ್ಯವಾಗಲಿ ದೇವರಿಗೆ ಸೇರಲ್ಲ. ದೇವರಿಗೆ ಮಾಡುವಂತಹ ಅಭಿಷೇಕದ ನೀರಲ್ಲೂ ಕೂಡ ತುಳಸಿಯನ್ನು ಹಾಕಿರಲೇಬೇಕು. ತುಳಸಿ ದೇವಿ ನಮಗೆ ದೇವರ ಮೇಲೆ ಭಕ್ತಿಯನ್ನು ಕೊಡುತ್ತಾಳೆ. ಅಂದರೆ ನಮಗೆ ದೇವರ ಮೇಲೆ ಭಕ್ತಿ ಬರೋ ಥರ ಮಾಡ್ತಾಳೆ. ಸಾಮಾನ್ಯವಾಗಿ ಜನರು ಹೇಳೋ ಪ್ರಕಾರ ತುಳಸಿ ಪೂಜೆಯನ್ನು ಹೆಂಗಸರು ಮಾತ್ರ ಮಾಡಬೇಕು. ಈ ಕತೆ ಯಾಕೆ ಬಂತು ಅಂದರೆ ನಾರ್ಮಲ್ ಆಗಿ ಮನೆಗಳಲ್ಲಿ ಹೆಂಗಸರು ಮಾತ್ರನೇ ತುಳಸಿ ಪೂಜೆ ಮಾಡೋದ್ರಿಂದ. ಆದರೆ ಅದು ತಪ್ಪು ಭಾವನೆ. ಯಾರಿಗೆ ದೇವರ ಮೇಲೆ ಭಕ್ತಿ ಬೇಕು ಅವರೆಲ್ಲರೂ ಕೂಡ ತುಳಸಿ ದೇವಿಯ ಆಶ್ರಯ ಪಡೆಯಬೇಕು. ಮಹಿಳೆಯರಾಗಿರಬಹುದು, ಪುರುಷರಾಗಿರಬಹುದು, ಯಾರು ಬೇಕಾದರೂ ತುಳಸಿ ದೇವಿಯನ್ನು ಪೂಜೆ ಮಾಡಬಹುದು. ಇನ್ನು ತುಳಸಿ ದೇವಿಯ ಆರಾಧನೆಗೆ ದೊಡ್ಡ ಕಷ್ಟ ಏನೂ ಇಲ್ಲ. ತುಳಸಿ ದೇವಿಗೆ ಅಂತ ಒಂದು ಸಪ್ರೇಟ್ ಆಗಿರೋ ಲೋಟವನ್ನು ತೆಗೆದಿಟ್ಟುಕೊಳ್ಳಿ. ಅದನ್ನು ನೀವು ಟೀ ಕಾಫಿ ಕುಡಿಯೋಕ್ಕೆ ಬಳಸೋಕೆ ಹೋಗಬೇಡಿ. ಆ ಲೋಟದಲ್ಲಿ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ಗಿಡದ ಸುತ್ತ 3 ಪ್ರದಕ್ಷಿಣೆ ಹಾಕಿ ಗಿಡದ ಮುಂದೆ ಒಂದು ದೀಪ ಹಚ್ಚಿಟ್ಟು ಕೈ ಜೋಡಿಸಿ ನಮಸ್ಕಾರ ಮಾಡಿಕೊಳ್ಳಿ. ತುಳಸಿ ದೇವಿಯದು ಯಾವುದಾದರೂ ಮಂತ್ರ ಗೊತ್ತಿದ್ರೆ ಹೇಳಿ, ಇಲ್ಲದಿದ್ದರೆ ಓಂ ತುಳಸಿ ದೇವಿಯೇ ನಮಃ ಅಂತ 3 ಸಲ ಹೇಳ್ತಾ ತುಳಸಿ ಪೂಜೆಯನ್ನು ಮುಗಿಸಬಹುದು. ಕೊನೆಯಲ್ಲಿ ಅಮ್ಮ ನನಗೆ ದೇವರ ಮೇಲೆ ಭಕ್ತಿ ಕೊಡು ಅಂತ ಕೇಳಿಕೊಳ್ಳಿ. ಇದು ಮಾಡೋಕ್ಕೆ 5 ನಿಮಿಷ ಸಮಯ ಹಿಡಿಯುತ್ತದೆ ಅಷ್ಟೇ. ಇದನ್ನು ನೀವು ಬೆಳಿಗ್ಗೆ ಅಥವಾ ಸಂಜೆ ಸಾಧ್ಯ ಆದರೆ 2 ಹೊತ್ತು ಕೂಡ ಈ ರೀತಿ ಮಾಡಿದರೆ ಕೆಲವೇ ದಿನಗಳಲ್ಲಿ ತುಳಸಿ ದೇವಿಯ ಅನುಗ್ರಹದಿಂದ ನಿಮಗೆ ದೇವರ ಮೇಲೆ ವಿಪರೀತವಾದ ಭಕ್ತಿ ಶುರುವಾಗುತ್ತದೆ. ದೇವರ ಅನುಗ್ರಹ ಕೂಡ ಬೇಗನೆ ನಿಮಗೆ ಸಿಗುತ್ತೆ. ಈಗ ಎಲ್ಲರಲ್ಲೂ ಇರೋ ಇನ್ನೊಂದು ಸಂದೇಹ ಏನಪ್ಪ ಅಂದರೆ, ನಾವು ಪ್ರತಿದಿನ ದೇವತೆ ಅಂತ ತುಳಸಿ ಗಿಡನ ಪೂಜೆ ಮಾಡ್ತೀವಿ. ಆ ರೀತಿ ನಾವು ಪೂಜೆ ಮಾಡೋ ಗಿಡದಿಂದ ಎಲೆಗಳನ್ನು ಪೂಜೆಗಂತ ಅಥವಾ ತೀರ್ಥಕ್ಕೆ ಪ್ರಸಾದಕ್ಕೆ ಅಂತ ಯಾವುದಕ್ಕಾದರೂ ಕೀಳಬಹುದಾ ಅಂತ. ಇಲ್ಲಿ ವಿಷಯ ಏನಂದರೆ, ನಾವು ಹೂವಿನ ಗಿಡ ಕೂಡ ಬೆಳೆಸ್ತೀವಿ. ಯಾಕಂದರೆ ಆ ಹೂಗಳನ್ನು ಕಿತ್ತು ದೇವರಿಗೆ ಅರ್ಪಿಸೋಕೆ. ತುಳಸಿ ದೇವಿಗೆ ಇರುವಂಥ ಪ್ರತ್ಯೇಕತೆ ಏನಂದರೆ ಆಕೆ ಒಂದು ಸ್ಪಿರಿಚುವಲ್ ಪರ್ಸನಾಲಿಟಿ. ತುಳಸಿ ದೇವಿ ಅವತಾರ ಪಡೆದಿರೋದೇ ಶ್ರೀಕೃಷ್ಣನಿಗೆ ಸೇವೆ ಮಾಡೋದಕ್ಕೆ. ಆಕೆ ಅವತಾರ ಪಡೆದಿರೋದೇ ಕೃಷ್ಣನಿಗಾಗಿ. ಅಂದಮೇಲೆ ಭಗವಂತನಿಗೆ ಆಕೆಯನ್ನು ಅರ್ಪಿಸುವುದರಲ್ಲಿ ಯಾವ ತಪ್ಪು ಅಥವಾ ಸಮಸ್ಯೆ ಇಲ್ಲ. ಆದರೆ ಇಷ್ಟು ಹೇಳಿದ ಮೇಲೂ ಕೂಡ ನಿಮಗೆ ಪೂಜೆ ಮಾಡೋ ತುಳಸಿ ಗಿಡದಿಂದ ಎಲೆ ಕೀಳೋಕೆ ಇಷ್ಟ ಇಲ್ಲ ಅಂದರೆ ನೀವು ಧಾರಾಳವಾಗಿ 2 ಗಿಡಗಳನ್ನು ಬೆಳೆಸಿಕೊಳ್ಳಬಹುದು. ಒಂದು ಗಿಡಕ್ಕೆ ಪೂಜೆ ಮಾಡಿ, ಇನ್ನೊಂದು ಗಿಡವನ್ನು ದೇವರ ಪೂಜೆಗಂತ ಬಳಸಿಕೊಳ್ಳಿ. ಆದರೆ ತುಳಸಿ ಎಲೆಗಳನ್ನು ಕೀಳುವಾಗ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಉಗುರು ಬಳಸಿ ತುಳಸಿ ಎಲೆಗಳನ್ನು ಯಾವಾಗಲೂ ಕೂಡ ಕೀಳಬಾರದು. 2 ಬೆರಳುಗಳ ಮಧ್ಯದಲ್ಲಿ ಎಲೆಗಳನ್ನು ಹಿಡಿದುಕೊಂಡು ಕೀಳಬೇಕು. ಇನ್ನೊಂದೇನಪ್ಪ ಅಂದರೆ ದ್ವಾದಶಿ ದಿನ ಅಂದರೆ ಏಕಾದಶಿಯ ಮಾರನೆಯ ದಿನ ತುಳಸಿ ಎಲೆಯನ್ನು ಕೀಳಬಾರದು. ಇದನ್ನು ಹೊರತುಪಡಿಸಿ ಮಂಗಳವಾರ, ಶುಕ್ರವಾರ, ಶನಿವಾರ ಯಾವಾಗ ಬೇಕಾದರೂ ನೀವು ತುಳಸಿ ಎಲೆಗಳನ್ನು ಕಿತ್ತುಕೊಳ್ಳಬಹುದು. ಇದಕ್ಕೆ ಕಾರಣ ಏನಂದರೆ ತುಳಸಿ ದೇವಿ ಕೂಡ ಏಕಾದಶಿ ವ್ರತವನ್ನು ಮಾಡ್ತಾರೆ. ದ್ವಾದಶಿ ದಿನ ಆಕೆ ಊಟ ತಿಂದು ದೇವರಿಗೆ ಅವರು ಅರ್ಪಿಸಿಕೊಳ್ಳುತ್ತಾರೆ.
ಆ ಸಮಯದಲ್ಲಿ ನೀವು ತುಳಸಿಯನ್ನು ಕಿತ್ತರೆ ತುಳಸಿ ದೇವಿಯ ಆಗ್ರಹಕ್ಕೆ ಗುರಿಯಾಗುತ್ತೀರಿ. ಹಾಗಾಗಿ ದ್ವಾದಶಿ ಒಂದು ದಿನ ಬಿಟ್ಟು ಬಿಡಿ. ಮುಖ್ಯವಾಗಿ ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕಾಗುತ್ತದೆ. ತುಳಸಿಯನ್ನು ಕೀಳೋ ಪ್ರತಿ ಸಲ ನೀವು ಒಂದು ಶ್ಲೋಕವನ್ನು ತಪ್ಪದೆ ಹೇಳಬೇಕು. ಇದು ನೀವು ತುಳಸಿ ದೇವಿಯ ಅನುಮತಿ ಪಡೆಯೋಕೆ ಹೇಳಬೇಕಾದಂತಹ ಶ್ಲೋಕ. ತುಳಸಿಯ ಅಮೃತ ಜನ್ಮಾಸ್ಮಿ ಸದಾತ್ವಂ ಕೇಶವ ಪ್ರಿಯಂ ಕೇಶವರ್ಥಹಂ ಚಿನೋಮಿ ವರದಾಭವ ಶೋಭನೆ. ಈ ಶ್ಲೋಕನ ತಪ್ಪದೆ ಹೇಳಬೇಕು. ಇದರ ಅರ್ಥ ಏನಂದರೆ, ದೇವಿ ತುಳಸಿ, ನೀನು ಸಮುದ್ರ ಮಂಥನ ಮಾಡಿದಾಗ ಹಾಲಿನ ಸಮುದ್ರದಿಂದ ಬಂದ ಅಮೃತದಿಂದ ಜನಿಸಿದವಳು. ನೀನು ಕೇಶವನಿಗೆ ಪ್ರಿಯವಾದವಳು, ಮಹಾವಿಷ್ಣುವಿಗೆ ಸಂತೋಷ ಕೊಟ್ಟು ಭಕ್ತರು ಬೇಡಿದ ಕೋರಿಕೆಗಳನ್ನು ಈಡೇರಿಸುವವಳು. ನೀನು ನನ್ನ ಮೇಲೆ ಕರುಣೆ ತೋರಿಸು. ಇದೇ ಈ ಶ್ಲೋಕದ ಅರ್ಥ. ಇನ್ನು ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಳಸಿ ಇಲ್ಲ, ಹೊರಗಡೆಯಿಂದ ತುಳಸಿ ತರಬೇಕಾಗುತ್ತೆ ಅಂದ್ಕೊಳ್ಳಿ. ಪ್ರತಿದಿನ ಪೂಜೆಗೆ, ನೈವೇದ್ಯಕ್ಕೆ, ಅರ್ಚನೆಗೆ ಎಲ್ಲದಕ್ಕೂ ಕೂಡ ತುಳಸಿ ಬೇಕೇ ಬೇಕು. ಒಂದು ಸಲ ತುಳಸಿಯನ್ನು ಅಂಗಡಿಯಿಂದ ತಂದರೆ ಪ್ರತಿದಿನ ಬಳಸೋಕ್ಕಾಗಲ್ಲ, ಅದು ಬಾಡಿ ಹೋಗುತ್ತದೆ ಅಂತ ಅದನ್ನು ಬಿಸಾಡ್ತೀವಿ. ಆ ರೀತಿ ವೇಸ್ಟ್ ಮಾಡೋ ಅಗತ್ಯ ಇಲ್ಲ. ನೀವು ಅಂಗಡಿಯಿಂದ ಏನಾದರೂ ತುಳಸಿ ತಂದರೆ ಮೊದಲು ತುಳಸಿಯ ಪ್ರತಿ ಎಲೆಯನ್ನು ಬಿಡಿಸಿ ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿಬಿಟ್ಟು ಬಿಡಿ. ಅದು ಪೂರ್ತಿಯಾಗಿ ಒಣಗಿದ ಮೇಲೆ ನೀವು ಅದನ್ನು ಒಂದು ಡಬ್ಬಿಯಲ್ಲಿ ತುಂಬಿಟ್ಟುಕೊಳ್ಳಬೇಕು. ತುಳಸಿಯನ್ನು ಯಾವ ರೂಪದಲ್ಲಿ ಬೇಕಾದರೂ ನೀವು ದೇವರಿಗೆ ಸಮರ್ಪಿಸಬಹುದು. ಹಾಗಾಗಿ ತುಳಸಿ ಒಣಗಿ ಹೋಯಿತು, ಬಾಡೋಯ್ತು, ಹಾಗಾಗಿ ಈ ರೀತಿ ಯಾವ ರೀತಿ ದೇವರಿಗೆ ಸಮರ್ಪಿಸೋದು ಅನ್ನೋ ಚಿಂತೆ ಬೇಡ. ನೀವು ಒಣಗಿದ ಡಬ್ಬಿಯಲ್ಲಿ ಇಟ್ಕೊಂಡಿರೋ ತುಳಸಿಯನ್ನೇ ಪ್ರತಿದಿನ ಪೂಜೆಗೆ, ನೈವೇದ್ಯಕ್ಕೆ, ಅಭಿಷೇಕಕ್ಕೆ ಉಪಯೋಗಿಸಿಕೊಳ್ಳಬಹುದು. ತುಳಸಿ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಚಿಂತೆ ಇಲ್ಲ. ಆದರೆ ಸೂರ್ಯೋದಯ ಆದ ನಂತರ ತುಳಸಿ ಎಲೆಗಳನ್ನು ಕೀಳೋಕೆ ಹೋಗಬೇಡಿ. ಒಂದೊಂದು ಸಲ ತುಳಸಿ ಎಲೆಗಳು ತಾನಾಗಿ ಗಿಡದಿಂದ ಕೆಳಗೆ ಉದುರಿ ಹೋಗಿರುತ್ತೆ. ಅದನ್ನು ಕೂಡ ನೀವು ಆಯ್ಕೊಂಡು ನಾನು ಹೇಳಿದಂತೆ ತೊಳೆದು ಒಣಗಿಸಿ ಡಬ್ಬಿಲಿ ಹಾಕಿಟ್ಕೊಳ್ಳಿ. ಒಂದೊಂದು ಸಲ ತುಳಸಿ ಎಲೆ ಕೀಳೋದು ಮರೆತೋಗಿರ್ತೀರ, ಅಥವಾ ಫ್ರೆಶ್ ಆಗಿ ಅಂಗಡಿಯಿಂದ ತರೋದು ಮರ್ತೋಗಿರ್ತೀರ. ಅಂಥ ಟೈಮ್ನಲ್ಲಿ ಈ ರೀತಿ ನೀವು ಸ್ಟಾಕ್ ಇಟ್ಕೊಂಡಿರುವಂತಹ ತುಳಸಿ ಎಲೆಗಳು ಉಪಯೋಗಕ್ಕೆ ಬರುತ್ತದೆ. ಬರೋಬ್ಬರಿ ಒಬ್ಬೊಬ್ಬರ ಮನೆಯಲ್ಲಿ ಎಷ್ಟು ಸಲ ಬೆಳೆಸಿದರೂ ಕೂಡ ತುಳಸಿ ಗಿಡ ಬೆಳೆಯಲ್ಲ. ಮನೆಯಲ್ಲಿ ತುಳಸಿ ಒಣಗಿದ್ರೆ ತುಂಬ ಅಪವಿತ್ರ. ಹಾಗಾಗಿ ತುಳಸಿ ಗಿಡನ ನೀವು ಬೆಳೆಸಬೇಕು ಅಂದರೆ ಒಳ್ಳೆ ಪೌಷ್ಟಿಕಾಂಶ ಇರುವಂತಹ ಮಣ್ಣನ್ನು ಉಪಯೋಗಿಸಿ. ತುಳಸಿ ಗಿಡ ಇಟ್ಟ ಮೇಲೆ ಒಂದೊಂದು ಸಲ ಎಲೆಗಳ ಹಿಂದೆ ಬೆಳ್ಳಗಿರುವಂಥ ಹುಳಗಳು ಹುಟ್ಟಿಕೊಳ್ಳುತ್ತದೆ. ಆ ರೀತಿ ಏನಾದರೂ ಆದರೆ ಸ್ವಲ್ಪ ಬೇವಿನ ಎಣ್ಣೆಯನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡಿ. ಆ ಹುಳ ಎಲ್ಲ ಸತ್ತು ಹೋಗುತ್ತದೆ. ಗಿಡ ಅದ್ಭುತವಾಗಿ ಬೆಳೆಯುತ್ತದೆ. ತುಳಸಿ ಗಿಡಕ್ಕೆ ಹೂವುಗಳು ಬಿಟ್ಟಾಗ ಅದು ಪೂರ್ತಿ ಒಣಗುವವರೆಗೂ ಬಿಡಬಾರದು. ಸ್ವಲ್ಪ ಈ ಹೂವುಗಳು ಬಲ್ತಿದೆ ಅನ್ನುವಾಗ ಅದನ್ನು ಉಗುರು ತಾಕಿಸದೆ, ಸಿಸರ್, ಕತ್ರಿ ಮುಂತಾದ ಯಾವ ವಸ್ತು ಕೂಡ ಬಳಸದೆ ಕೈಯಲ್ಲೇ ಕಿತ್ತು ಬಿಡಿ. ಆಗ ಹೊಸ ಎಲೆಗಳು ಹುಟ್ಟಿ ಬರೋ ಅವಕಾಶ ಇರುತ್ತದೆ. ಹೂವು ಚೆನ್ನಾಗಿ ಬೆಳೆದ್ರೆ ಗಿಡದಲ್ಲಿರುವಂತಹ ಪೌಷ್ಟಿಕಾಂಶ ಎಲ್ಲ ಕೂಡ ಹೂವು ತಿಂದು ಬಿಡುತ್ತದೆ. ಹಾಗಾಗಿ ಗಿಡ ಬೇಗನೆ ಒಣಗಿ ಹೋಗುತ್ತದೆ. ಇನ್ನು ಅತಿಯಾದ ಚಳಿ ಇರೋ ಸಮಯದಲ್ಲಿ ನೀವು ತೆಳುವಾದ ಬಟ್ಟೆಯನ್ನು ಅಥವಾ ತೆಳುವಾದ ಬ್ಯಾಗನ್ನು ತುಳಸಿ ಗಿಡದ ಮೇಲೆ ಕವರ್ ಮಾಡಿ ಬಿಟ್ಟು ಬಿಡಿ. ಯಾವ ರೀತಿ ನೀವು ನಮ್ಮ ಮಕ್ಕಳನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ತೀರೋ ಅದೇ ರೀತಿ ತುಳಸಿ ಗಿಡವನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತದೆ. ಶಾಸ್ತ್ರಗಳಲ್ಲಿರೋ ಪ್ರಕಾರ ತುಳಸಿ ದೇವಿಯ ಆರಾಧನೆಯಲ್ಲಿ ಈ 8 ಹೆಸರುಗಳು ತುಂಬ ಮುಖ್ಯ ಎಂದು ಹೇಳಿದ್ದಾರೆ. 1 ಬೃಂದಾವನೆ, 2 ವೃಂದ, 3 ವಿಶ್ವಪೂಜಿತ, 4 ಪುಷ್ಪಸರ, 5 ನಂದಿನಿ, 6 ಕೃಷ್ಣ ಜೀವನಿ, 7 ವಿಶ್ವಪಾವನಿ, 8 ತುಳಸಿ. ನೀವು ತುಳಸಿ ದೇವಿ ಪೂಜೆ ಮಾಡುವಾಗ ಈ 8 ಹೆಸರುಗಳನ್ನು ತಪ್ಪದೇ ಹೇಳ್ತಾ ತುಳಸಿ ದೇವಿಗೆ 8 ಹೂಗಳನ್ನು ಸಮರ್ಪಿಸಿದರೆ ಅತಿ ಬೇಗನೆ ತುಳಸಿ ದೇವಿ ಕೃಪೆ ನಿಮಗೆ ಸಿಗುತ್ತದೆ. ಇನ್ನು ನನಗೆ ಕಮೆಂಟಲ್ಲಿ ಕೇಳಿರೋ ಇನ್ನೊಂದು ಕ್ವೆಶನ್ ಏನಂದರೆ, ಲಕ್ಷ್ಮಿ, ತುಳಸಿ, ರಾಮ, ತುಳಸಿ, ಕೃಷ್ಣ, ತುಳಸಿ, ಹೀಗೆ ತುಳಸಿಯಲ್ಲಿ ಅನೇಕ ವಿಧಗಳಿವೆ. ಅದರಲ್ಲಿ ಯಾವುದು ಶ್ರೇಷ್ಠ, ಯಾವುದನ್ನು ನಾವು ಪೂಜೆಗೆ ಉಪಯೋಗಿಸಬೇಕು? ಲಕ್ಷ್ಮಿ ತುಳಸಿ ಬರೀ ಲಕ್ಷ್ಮಿ ಪೂಜೆಗೆ, ರಾಮ ತುಳಸಿ ಬರೀ ರಾಮ ಪೂಜೆಗೆ, ಕೃಷ್ಣ ತುಳಸಿ ಬರೀ ಕೃಷ್ಣನ ಪೂಜೆಗೆ ಮಾತ್ರ ಬಳಸಬೇಕಾ ಅಂತ ಯಾವ ನಿಯಮವೂ ಕೂಡ, ಯಾವ ತುಳಸಿ ಆದರೂ ಕೂಡ ಅದು ಶ್ರೇಷ್ಠನೇ. ನೀವು ಯಾವ ತುಳಸಿಯನ್ನು ಯಾವ ದೇವರಿಗೆ ಬೇಕಾದರೂ ಉಪಯೋಗಿಸಿ ಪೂಜೆಯನ್ನು ಮಾಡ್ಕೊಳ್ಬೋದು. ಕೊನೆಯದಾಗಿ ಒಂದು ಮಾತೇನೆಂದರೆ, ತುಳಸಿ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ನೀವು ಒಂದು ಗಿಡದಂತೆ ನೋಡಬೇಡಿ, ಮಹಾರಾಣಿಯಂತೆ ನೋಡಿಕೊಳ್ಳಿ. ಸಾಕ್ಷಾತ್ ಶ್ರೀಕೃಷ್ಣನ ಮಡದಿ ತುಳಸಿ. ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ತುಳಸಿ ದೇವಿಯನ್ನು ಕೂಡ ವಿವಾಹವಾದಂತೆ ನಮ್ಮ ಪುರಾಣಗಳು ಹೇಳುತ್ತವೆ. ಹಾಗಾಗಿ ನೀವು ಕಾಟಾಚಾರಕ್ಕೆ ಗಿಡವನ್ನು ಬೆಳೆಸಿದರೆ ಅದು ನಿಮ್ಮ ಕುಟುಂಬಕ್ಕೆ ತುಂಬ ಹಾನಿ ಉಂಟು ಮಾಡುತ್ತದೆ.
ನೀವು ತುಳಸಿ ಗಿಡ ಬೆಳೆಸುತ್ತಿದ್ದೀರಿ ಅಂದರೆ ಅದನ್ನು ತುಂಬ ಭಕ್ತಿಯಿಂದ ನೋಡಿಕೊಳ್ಬೇಕು. ನೀವು ಪ್ರತಿದಿನ 1 ಅಥವಾ 2 ಸಲ ಗಿಡಕ್ಕೆ ನೀರನ್ನು ಭಕ್ತಿಯಿಂದ ಅರ್ಪಿಸಬೇಕು. ನೀರು ಹಾಕುವಾಗ ತುಳಸಿ ದೇವಿ ಹೆಸರು 3 ಸಲ ಹೇಳ್ತಾ ನೀರು ಹಾಕಬೇಕು. ದೀಪ ಇಡುವಾಗಲೂ ತುಳಸಿ ದೇವಿಯ ಹೆಸರು 3 ಸಲ ಹೇಳ್ತಾ ದೀಪ ಇಡಬೇಕು. ತುಳಸಿ ದೇವಿ ಪೂಜೆ ಮಾಡೋದಾದರೆ ನಾನೀಗ ಹೇಳಿದಂಥ 8 ಹೆಸರುಗಳನ್ನು ಹೇಳಿಕೊಂಡು 8 ಹೂಗಳನ್ನು ಸಮರ್ಪಣೆ ಮಾಡಬೇಕು. ಹಾಗೆ ತುಳಸಿ ಎಲೆ ಕೀಳುವಾಗ ನಾನು ಹೇಳಿಕೊಟ್ಟಂಥ ಮಂತ್ರವನ್ನು ತಪ್ಪದೆ ಹೇಳಬೇಕು. ಇದು ಯಾವುವು ಮಾಡೋಕ್ಕೆ ನಮಗೆ ಸಾಧ್ಯವಾಗಿಲ್ಲ ಅಂದರೆ ದಯವಿಟ್ಟು ತುಳಸಿ ಗಿಡವನ್ನು ಬೆಳೆಸೋಕೆ ಹೋಗಬೇಡಿ. ಯಾಕಂದರೆ ನೀವು ಕಾಟಾಚಾರಕ್ಕೆ ಬೆಳೆಸಿದರೆ ನಿಮ್ಮ ವಂಶನೇ ಕಷ್ಟದ ಪಾಲಾಗುತ್ತದೆ. ದೇವರ ಆಶೀರ್ವಾದ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಆದರೆ ಶಾಪ ಮಾತ್ರ ಪಡ್ಕೊಳ್ಳೋಕೆ ಹೋಗಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.